ನಾನ್ ಶ್ರುತಿರಾಜ್. ಕಾಂಗ್ರೆಸ್ನ ಭಜರಂಗ ದಳ ಬ್ಯಾನ್ ನಡೆ ವಿಚಾರ ಇದೆಯಲ್ಲ, ಇದರ ವಿರುದ್ಧ ಇದೀಗ ಹೋರಾಟ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇವತ್ತು ಸಂಜೆ ಬಿಜೆಪಿ ನಾಯಕರುಗಳು ಹನುಮಾನ್ ಚಾಲೀಸವನ್ನ ಪಠಿಸೋದ್ರ ಜೊತೆಗೆ ಈ ಹೋರಾಟವನ್ನ ಮತ್ತಷ್ಟು ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿರೋದು ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಹನುಮಾನ್ ಚಾಲೀಸವನ್ನ ದೇಗುಲಗಳಲ್ಲಿ ಪಠಣವನ್ನ ಮಾಡ್ತೀವಿ ನಾವು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು, ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಭಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮೋದಿ ಅವರು ಕೂಡ ಅದೇ ವಿಚಾರವನ್ನ ಇದೀಗ ತಮ್ಮ ಮಾತಿನ ಪ್ರಚಾರದಲ್ಲಿ ಅದೇ ವಿಚಾರವನ್ನ ಹೈಲೈಟ್ ಮಾಡೋದ್ರ ಮುಖಾಂತರ, ಭಜರಂಗ ಬಲಿ ಕಿ ಜೈ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಕಾಂಗ್ರೆಸ್ನ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. कोई मकसद नहीं है, मैं अपने भगवान की पूजा कर रहा हूँ भैया। भगवान की पूजा तो करने दो, क्या घर में भी घुस जाओगे, ऑफिस में भी आके बंद कर दोगे? हैं? करने दो भैया भगवान की पूजा, ये हक मत छीनो कम से कम। विदेशियों की बात पे आके देश को खराब मत करो आप लोग। ಇನ್ನು ಶ್ರೀರಾಮ ದೇಗುಲದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತಾರೆ. ಮಲ್ಲೇಶ್ವರಂನ ವೇಣುಗೋಪಾಲ ಸ್ವಾಮಿ ದೇಗುಲದ ಹಿಂದಿದೆ ಶ್ರೀರಾಮ ದೇಗುಲ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಅವರು ಹೋಗ್ತಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಅವರು ಸಾಥ್ ಕೊಡ್ತಾರೆ. ಈ ಮೂಲಕ ಭಜರಂಗ ದಳದ ಬೆನ್ನಿಗೆ ನಿಂತು ಕಾಂಗ್ರೆಸ್ನ ವಿರುದ್ಧ ಇದೀಗ ಬಿಜೆಪಿಯವರು ಸಮರವನ್ನ ಸಾರಲಿಕ್ಕೆ ಮುಂದಾಗಿರೋದು. ನರೇಂದ್ರ ಮೋದಿ ಅವರು 2 ದಿನಗಳ ರೋಡ್ ಶೋವನ್ನ ಬೆಂಗಳೂರಲ್ಲಿ ಮಾಡೋರಿದ್ದಾರೆ. 6ನೇ ತಾರೀಕು ಇವರ ರೋಡ್ ಶೋ 10 ಗಂಟೆಗೆ ಕೆಂಪೇಗೌಡ ಸ್ಟ್ಯಾಚ್ಯೂ ಹೊಸ ತಿಪ್ಪಸಂದ್ರ ರೋಡಿನಿಂದ ಆರಂಭ ಆಗುತ್ತೆ. ಭಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಮೇಲೆ ಬಹಳ ಬುದ್ಧಿವಂತ, ಪುರಾಣಗಳನ್ನ ತಿಳ್ಕೊಂಡಂತ, ವೇದ ಅಧ್ಯಯನ ಮಾಡಿದಂತ ಸುರ್ಜಿವಾಲ್ ಅವರು ಆಂಜನೇಯನ ಬಗ್ಗೆ ನಮ್ಗೆ ಪಾಠ ಹೇಳಕ್ಕೆ ನೀನೆ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿ ಕೂಡ ನಾವು ಸಾರ್ವಜನಿಕರ ಜೊತೆ ಹನುಮಾನ್ ಚಾಲೀಸ ಪಠಣೆಯಲ್ಲಿ ಭಾಗವಹಿಸ್ತೀವಿ. ಕಾಂಗ್ರೆಸ್ಸಿನ ನಾಯಕರು ದಯಮಾಡಿ ಕಿವಿಟ್ಟು ಬಂದು ಕೇಳಿಸ್ಕೋಬೇಕು. ನಮ್ಮ ಕಾರ್ಯಕರ್ತರಿಗೆ ಹನುಮಾನ್ ಚಾಲೀಸ ಓದಕ್ಕೆ ಬರುತ್ತೋ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮತ್ತು ನಿಮ್ಮ ರಾಜಕೀಯ ಏನೋ ಅದು ಮುಂದುವರಿಸಬೇಕು. 75 ವರ್ಷಗಳಲ್ಲಿ 60-65 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಡಳಿತ ಮಾಡಿದಂತ ನೀವು ಹಿಂದೂಗಳಿಗೆ ಏನೂ ಮಾಡಿಲ್ಲ. ಆದ್ರೆ ನಿಮ್ಮ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರನ್ನ ಒಡೆಯುವಂತ, ಜಾತಿಯಲ್ಲಿ ವಿಷಬೀಜ ಬಿತ್ತುವಂತ ಕೆಲಸ ಮಾಡಿದ್ರಿ. ಈ ಚುನಾವಣೆಯಲ್ಲಿ ಕೂಡ ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಿ. ಅದಕ್ಕಾಗಿ ಧರ್ಮವನ್ನ ಅನವಶ್ಯಕವಾಗಿ ಎಳೆದು ತರ್ತಾ ಇರುವಂತಹ ರಾಜ್ಯಕ್ಕೆ ಇದನ್ನು ನಾವು ಖಂಡಿತ. ಇದು ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ನವರ ವಿರುದ್ಧ ಹರಿಹಾಯ್ದಂತಹ ಒಂದು ಸಿಚುಯೇಷನ್. ನಮ್ಮ ಕಾರ್ಯಕರ್ತರಿಗೆ ಹನುಮಾನ್ ಚಾಲೀಸ ಬರುತ್ತೋ ಇಲ್ವೋ ಅಂತ ಕಾಂಗ್ರೆಸ್ನವರು ಕಿವಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ನಾವು ನಮ್ಮ ನಾಯಕರು ಎಲ್ಲರೂ ಕೂಡ ಇವತ್ತು ಎಲ್ಲಾ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತೀವಿ. ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಇದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸವಾಲು ಹಾಕಿದ್ರು. ಕಾಂಗ್ರೆಸ್ ಭಜರಂಗ ದಳದ ವಿಚಾರಕ್ಕೆ ಕೈ ಹಾಕಿದೆ. ಇದರಿಂದಲೇ ಪಕ್ಷ ಕರ್ನಾಟಕದಲ್ಲಿ ಮುಳುಗತ್ತೆ ಅಂತ ರಾಮನಗರದಲ್ಲಿ ನ್ಯೂಸ್ 18ಗೆ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಭಜರಂಗ ದಳದ ವಿಚಾರವನ್ನ ಈಗ ತೆಗೆದು ಆ ವಿಚಾರಕ್ಕೆ ಕೈ ಹಾಕಿದೆ. ಇದರಿಂದ ಪಕ್ಷ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತೆ. ರಾಮನಗರದಲ್ಲಿ ಈ ವಿಚಾರವನ್ನ ನ್ಯೂಸ್ 18 ಜೊತೆಗೆ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಯಾಕಂದ್ರೆ ಈಗಾಗಲೇ ಒಬ್ಬೊಬ್ಬ ಬಿಜೆಪಿ ನಾಯಕರುಗಳು ಕೂಡ ಒಂದೊಂದು ರೀತಿಯಾಗಿ ವಾಕ್ಪ್ರಹಾರವನ್ನು ನಡೆಸುತ್ತಿದ್ದಾರೆ ಕಾಂಗ್ರೆಸ್ನವರ ವಿರುದ್ಧ. ಅಶೋಕ್ 2 ಕಡೆ ಸ್ಪರ್ಧೆಯನ್ನ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ರು. ಆ ವಿಚಾರಕ್ಕೆ ಆರ್ ಅಶೋಕ್ ಅವರು ಇದೇ ಸಂದರ್ಭದಲ್ಲಿ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನ್ಯೂಸ್ 18 ಜೊತೆಗೆ ಆರ್ ಅಶೋಕ್ ಅವರು, ಬನ್ನಿ ನೋಡು. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆರ್ ಅಶೋಕ್ ಅವರು ಬಿರುಸಿನ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ. ಈಗ 8ನೇ ತಾರೀಕು ಅಮಿತ್ ಶಾ ಅವರು ಕೂಡ ಕನಕಪುರಕ್ಕೆ ಬರ್ತಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಸ್ವತಃ ಅಶೋಕ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗಿದೆ ಸರ್ ಇವತ್ತಿನ ಪರಿಸ್ಥಿತಿ? ನೀವು ಮೊದಲನೇ ದಿನ ಬಂದಿದ್ದಕ್ಕೂ ಇವತ್ತಿಗೂ ಕನಕಪುರ ಹೇಗಿದೆ?
ಕನಕಪುರದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ. ಈಗ ಯಾರೋ ಕ್ಯಾಂಡಿಡೇಟ್ ಆಗಿದ್ದರೆ ಇಷ್ಟೊಂದು ಪ್ರಚಾರ ಎಲ್ಲ ಆಗ್ತಾನೆ ಇರಲಿಲ್ಲ. ಅದು ಕಾಂಗ್ರೆಸ್ ಅವರಂತೂ ಆರಾಮ್ಸೆ ಮಲ್ಕೊಂಡಿರ್ತಾಯಿದ್ರು, ಮಲ್ಕೊಂಡು ಗೆಲ್ತಾಯಿದ್ರು ಅವರೆಲ್ಲ. ಈಗ ಎಲ್ಲನೂ ಪ್ರಚಾರ ಶುರು ಮಾಡಿದ್ದಾರೆ. ಹಳ್ಳಿಗೂ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು. DK ಸುರೇಶ್ ಅವರು ಹಳ್ಳಿಗೂ ಹೋಗ್ತಾ ಇದ್ದಾರೆ, ಅವರ ಕುಟುಂಬದವರೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ಸೊ ಅಂದರೆ ಈ ಬಾರಿ 25 ವರ್ಷ ಆದಮೇಲೆ ಮೊದಲ ಬಾರಿಗೆ ಚುನಾವಣೆ ನಡೀತಾ ಇದೆ. 20 ವರ್ಷ ಚುನಾವಣೆನೇ ನಡೆದಿರಲಿಲ್ಲ, ಅವರೇ ಚುನಾವಣೆ ಮಾಡ್ಕೊಂಬಿಡ್ತಾಯಿದ್ರು. ಈ ಬಾರಿ ಆ ಥರ ಚುನಾವಣೆ ಮಾಡೋಕ್ಕೆ ನಾವು ಬಿಡಲ್ಲ. ಪಬ್ಲಿಕ್ದಲ್ಲೇ ಏನು ಅಂತ, ಸಾರ್ ನಾನು ಇಂಡೈರೆಕ್ಟಾಗಿ ಮಾಡ್ತೀನಿ ಸರ್, ನಿಮಗೆ ಬಂದರೆ ನಾಳೆ ನಮ್ಮ ಕೇಸ್ ಬೀಳ್ತೈತೆ ಸರ್. ಇದು ಇನ್ನೇನು ಭಯ ಅಲ್ದಿರ ಇನ್ನೇನು. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೇಳ್ತಾರೆ ಸರ್, ಅಶೋಕ್ ಅವರು ಪದ್ಮನಾಭನಗರ ಬಿಟ್ಟು ಕನಕಪುರದಲ್ಲೇ ನಿಂತ್ಕೋಬೋದಾಗಿತ್ತು, 2 ಕಡೆ ಯಾಕೆ ಬೇಕಾಗಿತ್ತು, ಇದು ಎಲ್ಲ ಒಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂಥ ಆರೋಪ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಿಮ್ಮ ವಿಚಾರವಾಗಿ ಹಿಂದೆ ಕುಮಾರಸ್ವಾಮಿ ಅವರು ಯಾಕೆ 2 ಕಡೆ ನಿಂತಿದ್ರು? ಯಾಕೆ ನಿಂತಿದ್ರು? ಮತ್ತು ಇಡೀ ಕುಟುಂಬದವರೆಲ್ಲರೂ ಕಂಟೆಸ್ಟ್ ಮಾಡ್ತಾವ್ರಲ್ಲ, ಸುಮಾರು 10 ಜನ ಮಾಡ್ತಾವ್ರೆ. ನಮ್ಮ ಕುಟುಂಬದವ್ರು ಯಾರನ್ನ ಸ್ಪರ್ಧೆ ಮಾಡಿದಾರ? ಹೇಳ್ಬೇಕು, ಅದಕ್ಕೆ ಉತ್ತರ ಹೇಳ್ಬೇಕು ಅವರು. ಆ ಉತ್ತರ ಫಸ್ಟ್ ಹೇಳಿ ಅವರು. ಅವ್ರ ಕುಟುಂಬದಿಂದ ಇಷ್ಟು ಜನ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಮಾಡ್ತಾ ಇದ್ದಾರೆ, ಏನು ಅವಶ್ಯಕತೆ ಇದೆ? ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ ಯಾರು ಸಿಕ್ಕಿಲ್ವ ನಿಮಗೆ? ಒಂದು ಮತ್ತು ನಿಮ್ಮ ಹಿಂದೆ ನಿಮ್ಮ ತಂದೆಯವರು 2 ಕಡೆ ಸ್ಪರ್ಧೆ ಮಾಡಿದ್ರಲ್ಲ, ಯಾಕೆ ಮಾಡಿದರು? ದೇವೇಗೌಡರು ಮಾಡಿದರು, ನೀವು ಮಾಡಿದ್ರಿ, ಯಾಕೆ ಮಾಡಿದ್ರಿ? ಅದಕ್ಕೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಿಮ್ಮ ಉತ್ತರ ಕೊಡ್ತೀನಿ ನಾವು. ಈ ಒಂದು ಲವ್ ಜಿಹಾದನ್ನು ತಡೆಯುವಂಥವ್ರು ಬಜರಂಗ್ ದಳದವರು. ಆ ಬಜರಂಗ್ ದಳನೇ ಮುಗಿಸ್ಬಿಟ್ರೆ ಇಡೀ ಕರ್ನಾಟಕ, ಇಡೀ ದೇಶ ಎಲ್ಲ ಮುಸಲ್ಮಾನಾಗಿ ಕನ್ವರ್ಟ್ ಆಗ್ತದೆ. ನಾವು ಆರಾಮಾಗಿ ವೋಟ್ ಹಾಕ್ಕೊಂಡು ಗೆಲ್ಬೋದು. ಅದಕ್ಕೋಸ್ಕರ ಹಿಂದೂ ಪರವಾಗಿರೋಂಥ ಸಂಸ್ಥೆಗಳನ್ನು ಬ್ಯಾನ್ ಮಾಡುವಂಥದ್ದು ಅವ್ರಿಗೆ ಅದನ್ನು ಮಾಡಿದ್ದಾರೆ. ಅದರಿಂದ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಇವತ್ತು ನೋವಾಗಿದೆ. ಹಿಂದೆ ವೀರಶೈವ ಲಿಂಗಾಯತನ್ನು ಒಡಕು ಮಾಡಿ ಅದನ್ನು ಅಂದರೆ ಸಂಸ್ಥೆನ ಹಿಂದೂ ಬಿಜೆಪಿಗೆ ಲಾಭನ ಸರ್ ಇದು? ಈ ಪ್ರಕ್ರಿಯೆಗಳು, ಕಾಂಗ್ರೆಸ್ನ ಪ್ರಕ್ರಿಯೆಗಳು ಬಿಜೆಪಿಗೆ ಲಾಭನ? ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ, ನಮ್ಮ ದೇಶದ ಅಸ್ತಿತ್ವದ ಪ್ರಶ್ನೆ, ಕರ್ನಾಟಕದ ಅಸ್ತಿತ್ವ. ಬಜರಂಗಿ ಅನ್ನೋರು ಹನುಮಂತ ಹುಟ್ಟಿದ ನಾಡು ಕರ್ನಾಟಕ. ಕರ್ನಾಟಕದಲ್ಲೇ ಹನುಮಂತನಿಗೆ ಅವಮಾನ ಆಗ್ತೈತೆ, ಕರ್ನಾಟಕದಲ್ಲೇ ಆಂಜನೇಯನಿಗೆ ಅವಮಾನ ಆಗ್ತೈತೆ ಅಂದರೆ ಇಡೀ ದೇಶದ ಜನ ಶಂಸಲ್ಲ. ಕರ್ನಾಟಕದ ಯಾರು ಕೂಡ ಹನುಮನ ಭಕ್ತರು ಇದನ್ನು ಶಂಸಲ್ಲ. ಇದಿಷ್ಟು ಆರ್ ಅಶೋಕ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ. ವರುಣಾದಲ್ಲಿ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ರಾಂಪುರ ಗ್ರಾಮದಿಂದ ಮತಬೇಟೆಗೆ ಇಳಿದಿದ್ರು. ಸಿದ್ದರಾಮಯ್ಯನವರ ಪ್ರಚಾರಕ್ಕೆ ನಟ ಶಿವರಾಜ್ ಕುಮಾರ್ ಅವರು, ನಟಿ ನಿಶ್ವಿಕಾ ನಾಯ್ಡು ಕೂಡ ಸಾಥ್ ಕೊಟ್ರು. ಪುಷ್ಪವೃಷ್ಟಿಯ ಮೂಲಕ ಶಿವಣ್ಣ ಅವರಿಗೆ ಸ್ವಾಗತವನ್ನ ಕೂಡ ಕೋರಿದ್ರು ಆ ಭಾಗದ ಜನರು. ಸಿದ್ದರಾಮಯ್ಯ ಸಾಗುವಂತಹ ಮಾರ್ಗದಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಜೈಕಾರ ಹಾಕಿದ್ರು. ಪುನೀತ್ ಹೆಸರಲ್ಲಿ ಆಸ್ಪತ್ರೆ ಕಟ್ಟಿಸಿದ್ರು ಸೋಮಣ್ಣ ಅವರ ಆ ಕಾರ್ಯವನ್ನ ಮೆಚ್ಚಿ ಶ್ಲಾಘಿಸಿದ್ರು ರಾಘಣ್ಣ. ವರುಣಾದಲ್ಲಿ ಶಿವಣ್ಣ ಪ್ರಚಾರಕ್ಕೆ ಪ್ರತಾಪ್ ಸಿಂಹ ಅವರು ಟಾಂಗ್ ಕೊಟ್ಟಂತಹ ಪರಿ ಇದು. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಶಿವಣ್ಣ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಅವರವರ ಭಾವ ಭಕುತಿಗೆ ಅಂತ ಹೇಳಿ ಪ್ರತಾಪ್ ಸಿಂಹ ಟ್ವಿಟರ್ನಲ್ಲಿ ಶಿವಣ್ಣ ಅವರ ಪ್ರಚಾರಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮುಖಾಂತರ ಒಂದು ಕಡೆ ಬಡವರ ಹೆಸರಿಗಾಗಿ, ಬಡವರಿಗೋಸ್ಕರ ಪುನೀತ್ ಹೆಸರಲ್ಲಿ ಸೋಮಣ್ಣ ಅವರು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಸೋಮಣ್ಣ ಅವರ ಈ ಕೆಲಸವನ್ನ ರಾಘಣ್ಣ ಅವರು ಶ್ಲಾಘಿಸಿರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ವರುಣಾದಲ್ಲಿ ಶಿವಣ್ಣ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಶಿವಣ್ಣ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ರಾಯಚೂರಿನ ದೇವದುರ್ಗದಲ್ಲಿ ಶಿವನಗೌಡ ನಾಯಕ ಪರ ನಟ ಸುದೀಪ್ ಪ್ರಚಾರ ಮಾಡಿದ್ದಾರೆ. ದೇವದುರ್ಗ ಪಟ್ಟಣದಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೆ ರೋಡ್ ಶೋ ಮಾಡುವಾಗ ಭಾರೀ ನೂಕುನುಗ್ಗಲು ಉಂಟಾಯಿತು. ಆಗ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು. ಬಳಿಕ ರೋಡ್ ಶೋ ಕಂಟಿನ್ಯೂ ಆಯಿತು. ರೋಡ್ ಶೋ ವೇಳೆ ನಟ ಸುದೀಪ್ ಅವರು ಟೀ ಕುಡಿದು ಅಭಿಮಾನಿಗಳತ್ತ ಕೈ ಬೀಸಿದ್ರು.
ರಾಯಚೂರಿನ ದೇವದುರ್ಗ ಭಾಗದಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ರೋಡ್ ಶೋವನ್ನು ನಡೆಸಲಿಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಸ್ಟಾರ್ ನಟನನ್ನ ನೋಡಲೇಬೇಕು ಅಂತ ಹೇಳಿ ಸಾಕಷ್ಟು ಜನರು ಅಭಿಮಾನಿಗಳು ಅಲ್ಲಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಕೂಡ ಉಂಟಾಗುತ್ತೆ ರೋಡ್ ಶೋ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಲಘು ಲಾಠಿ ಪ್ರಹಾರವನ್ನ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಅಲ್ಲಿಂದ ಸಿಬ್ಬಂದಿಗೆ ಬರುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ನೂಕುನುಗ್ಗಲು ಆಗಿದ್ರಿಂದ ಸೊ ಏನಾದ್ರೂ ಘಟನೆಗಳಾದ್ರೆ ಏನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಪರಿಸ್ಥಿತಿಯನ್ನ ತಹಬದಿಗೆ ತರಲಿಕ್ಕೆ ಅಂತ ಹೇಳಿ ನುಗ್ಗಿ ಯಾರೆಲ್ಲ ಬರ್ತಿದ್ದಾರೋ ಅಂತ ಎಲ್ಲರಿಗೂ ಕೂಡ ಲಾಠಿ ರುಚಿಯನ್ನ ತೋರಿಸಿದ್ದಾರೆ ಪೊಲೀಸರು. ದೇವದುರ್ಗದಲ್ಲಿ ಸುದೀಪ್ ಅವರ ರೋಡ್ ಶೋ ವೇಳೆ ಗಲಾಟೆಯಾಗಿದೆ. ಜೆಡಿಎಸ್ನ ಪ್ರಚಾರ ವಾಹನದ ಬ್ಯಾನರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ಕರೆಮ್ಮ ನಾಯಕ್ ಬೆಂಬಲಿಗರು ಈ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದೂರನ್ನ ಕೊಡೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಮುಂದಾಗಿದ್ದಾರೆ. ದೇವದುರ್ಗ ಪೊಲೀಸ್ ಠಾಣೆ ಮುಂದೆ ಗಲಾಟೆ ಕೂಡ ನಡೆದಿದೆ. ಜೆಡಿಎಸ್ನ ಪ್ರಚಾರ ವಾಹನದ ಬ್ಯಾನರ್ ಅನ್ನ ಹರಿದು ಹಾಕಿದ್ದಾರೆ ಅನ್ನೋ ಒಂದು ವಿಚಾರಗಳು. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಘೋಷಣೆಯನ್ನ ಕೂಗಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಂಪ್ಲೇಂಟ್ ಅನ್ನ ಕೂಡ ಕೊಡಲಿಕ್ಕೆ ಮುಂದಾಗಿದ್ರು. ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಗಲಾಟೆಯನ್ನು ಕೂಡ ನಡೆಸಿದ್ದಾರೆ. ನೋಡಿ, ನಾವು ಗಮನಿಸ್ತಾ ಇದ್ರಿ, ಒಂದ್ ಕಡೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ, ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಇರೋದ್ರಿಂದ, ಕೌಂಟೌನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಪಕ್ಷಗಳು ಕೂಡ ಎಲ್ಲಾ ಭಾಗದಲ್ಲೂ ಪ್ರಚಾರವನ್ನ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ವಾಹನಗಳ ಮುಖಾಂತರ ಮೈಕ್ ಅನ್ನ ಹಾಕೋದ್ರ ಮುಖಾಂತರ ಪ್ರಚಾರ ಕಾರ್ಯವನ್ನು ಕೂಡ ನಡೆಸ್ತಾ ಇರ್ತಾರೆ. ಬ್ಯಾನರ್ಗಳು, ಪೋಸ್ಟರ್ಗಳನ್ನ ಹಾಕೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಕಡೆ ದೇವದುರ್ಗದಲ್ಲಿ ಸುದೀಪ್ ಅವರ ಕ್ಯಾಂಪೇನ್ ನಡೀತಾ ಇರುತ್ತೆ, ಮತ್ತೊಂದು ಕಡೆಗೆ ಜೆಡಿಎಸ್ ನ ವಾಹನ ಕೂಡ ಪ್ರಚಾರ ವಾಹನ ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಜೆಡಿಎಸ್ ನ ಆ ವಾಹನಕ್ಕೆ ಹಾಕಿದಂತಹ ಬ್ಯಾನರ್ ಅನ್ನ ಹರಿದು ಹಾಕಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಜೆಡಿಎಸ್ ಕಾರ್ಯಕರ್ತರು ಎತ್ತಿ ಗಲಾಟೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗದ ಪಕ್ಷೇತರ ಅಭ್ಯರ್ಥಿ ಸೌಭಾಗ್ಯ ಕಣದಿಂದ ನಿವೃತ್ತಿ ಹೊಂದಿದ್ರ. ಹಾಗಾದ್ರೆ ಬಿಜೆಪಿಯ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ ಅವರಿಗೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೌಭಾಗ್ಯ ಬಸವರಾಜನ್ ಮನೆಗೆ ತಿಪ್ಪಾರೆಡ್ಡಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಪಕ್ಷೇತರ ಅಭ್ಯರ್ಥಿಯಾಗಿ ಸೌಭಾಗ್ಯ ಅವರು ಕಣಕ್ಕಿಳಿದಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಈಗ ಬಿಜೆಪಿಯ ಅಭ್ಯರ್ಥಿ ತಿಪ್ಪಾರೆಡ್ಡಿ ಅವರಿಗೆ ಬೆಂಬಲವನ್ನ ಕೊಡ್ತಾರಾ ಅಂತ ಅನ್ನಿಸ್ತಾ ಇದೆ. ಇವತ್ತು ಸಂಜೆ ಸೌಭಾಗ್ಯ ಬಸವರಾಜನವರು ಬಿಜೆಪಿಗೆ ಸೇರ್ಕೊಳ್ತಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಯ ಸೇರ್ಪಡೆಗೊಳ್ತಾರೆ ಸೌಭಾಗ್ಯ ಅವರು ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ತನ್ನ ಪತ್ನಿಯನ್ನ ಬಸವರಾಜನ್ ಅವರು ಕಣಕ್ಕಿಳಿಸಿದ್ರು. ಸೊ ಕೊನೆ ಮೂಮೆಂಟ್ ನಲ್ಲಿ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲವನ್ನೇನಾದ್ರೂ ಮಾಡಿದ್ರ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರ ಮನೆಗೆ, ಸೌಭಾಗ್ಯ ಅವರ ಮನೆಗೆ ತಿಪ್ಪಾರೆಡ್ಡಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನಾಯಕ, ಬಸವರಾಜನ್ ಅವರು ತಮ್ಮ ಪತ್ನಿಯನ್ನ ಅಖಾಡಕ್ಕೆ ಇಳಿಸಿದ್ರು ಬಂಡಾಯವನ್ನ ಸಾರ್ಬಿಟ್ಟು. ಈಗೆಲ್ಲೋ ಒಂದ್ ಮೂಮೆಂಟ್ ನಲ್ಲಿ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಎಲೆಕ್ಷನ್ಗೆ ಏನಾದ್ರೂ ಕಮಲಪಾಳ್ಯಕ್ಕೆ ಸೇರ್ಕೊಳ್ತಿದ್ದಾರೆ ಸೌಭಾಗ್ಯ ಅವರು ಅನ್ನೋ ಲೆಕ್ಕಾಚಾರಗಳು ಆಗ್ತಾ ಇದೆ. ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ, ಏನ್ ವಿಚಾರ ಇದು? ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾವಿಯಾಗಿರ್ತಕ್ಕಂಥ ಮಾಜಿ ಶಾಸಕ ಎಸ್.ಕೆ. ಬಸವರಾಜನ್ ಅವರು ಕಾಂಗ್ರೆಸ್ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು. ಅವರು ಸಾಕಷ್ಟು ಒಂದು ಲಾಬಿಯನ್ನು ಕೂಡ ನಡೆಸಿದ್ರು. ಆದ್ರೆ ಅವರಿಗೆ ಕಡೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದ ಅವರು ಬಂಡಾಯ ಸಾರಿದ್ದು ಅದೇ ಕ್ಷೇತ್ರದಿಂದ ತನ್ನ ಪತ್ನಿ ಸೌಭಾಗ್ಯ ಬಸವರಾಜನ್ ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು. ಅವರಿಗಾಗ್ಲೇ ಸಾಕಷ್ಟು ಪ್ರಚಾರದಲ್ಲೂ ಕೂಡ ತೊಡಗಿಕೊಂಡಿರುವಂತದ್ದು. ಇದೀಗ ಆ ಸೌಭಾಗ್ಯ ಬಸವರಾಜನ್ ಅವರು ಕಣದಿಂದ ಹಿಂದೆ ಸರಿಯುವಂತ ಸೂಚನೆಗಳು ಕಂಡು ಬಂದಿರತಕ್ಕಂಥದ್ದು. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವತ್ತು ಏನು ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ, ಅವರು ಸೌಭಾಗ್ಯ ಬಸವರಾಜನ್ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಅವರ ಮನವೊಲಿಕೆಯ ಯತ್ನವನ್ನು ಕೂಡ ಮಾಡುವಂತದ್ದು. ಯಾಕೆಂತಂದ್ರೆ ಇದು ಕಡೆಯ ಚುನಾವಣೆ. ಇವತ್ತು ನೀವೇನಾದ್ರೂ ನನಗೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ನೀವು ನನಗೆ ಸಹಕಾರ ನೀಡಿದ್ದೆ ಆದ್ರೆ ಮತ್ತೆ ನಾನು ಜಯಗಳಿಸ್ತೀನಿ, ಮುಂದುವರುವಂತ ಚುನಾವಣೆಯ ಸಂದರ್ಭದಲ್ಲಿ ನಾನು ಕೂಡ ನಿಮ್ಗೆ ಸಹಕಾರವನ್ನ ನೀಡುತ್ತೇನೆ ಅನ್ನುವಂತ ಇದು ಮಾತುಗಳನ್ನ ಹೇಳುವುದರ ಮೂಲಕ ಅವರನ್ನ ಮನವೊಲಿಸುವಂತದ್ದು ಇದೀಗ ಮಾಹಿತಿ ಲಭ್ಯ ಆಗ್ತಿರೋಂಥದ್ದು. ಅಷ್ಟೇ ಅಲ್ಲದೆ ಅದಕ್ಕೆ ಸರಿಯಾಗಿ ಅವರು ಕೂಡ ಏನು ಸೌಭಾಗ್ಯ ಬಸವರಾಜನ್ ಅವರು ಅನ್ನುವಂತಹ ಪಕ್ಕಾ ಮಾಹಿತಿ ಇದೀಗ ಲಭ್ಯವಾಗ್ತಿರುವಂತದ್ದು. ಇನ್ನೇನು ಸಂಜೆ ಅವರು ಪಕ್ಷೇತರ ಅಭ್ಯರ್ಥಿಯಿಂದ ಹಿಂದೆ ಸರಿದು ಕಮಲಪಾಳ್ಯಕ್ಕೆ ಲಗ್ಗೆ ಇಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, BS ಯಡಿಯೂರಪ್ಪನ ಅವರು ಆಗಿರ್ಬೋದು, ಸಂಜೆ ಒಂದು ಬಿಜೆಪಿ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಅವರು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯ ಆಗಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಸ್ಪಷ್ಟವಾಗಿ ಒಂದು ಬೆಂಬಲವು ಸಿಗ್ತಾ ಇರುವಂತದ್ದು. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಹುಟ್ಟೂರು ಬೂಕನಕೆರೆಯಲ್ಲಿ BS ಯಡಿಯೂರಪ್ಪನವರು ಮತಬೇಟೆ ಮಾಡಿದ್ದಾರೆ. ಮಂಡ್ಯದ KR ಪೇಟೆ ತಾಲೂಕಿನ ಬೂಕನಕೆರೆ
ರಾಜಾಹುಲಿಗೆ ಸಾಥ್ ಕೊಟ್ಟಿದ್ರು ಮಂಡ್ಯ ಸಂಸದೆ ಸುಮಲತಾ ಅವರು. ಅಭ್ಯರ್ಥಿ ಕೆಸಿ ನಾರಾಯಣಗೌಡರ ಪರವಾಗಿ ಮತ ಶಿಕಾರಿಗೆ ಇವತ್ತು ಸುಮಲತಾ ಹಾಗೆ ಯಡಿಯೂರಪ್ಪನವರು ಫೀಲ್ಡಿಗಿಳಿದಿದ್ರು. ಬೂಕನಕೆರೆ ಬಿಎಸ್ ಯಡಿಯೂರಪ್ಪನವರ ಹುಟ್ಟೂರು. ಹಾಗಾಗಿ ಇವತ್ತು ಮತ ಪ್ರಚಾರಕ್ಕೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಹೋಗಿ ಮತ ಭೇಟಿಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಯಡಿಯೂರಪ್ಪನವರಿಗೆ ಸುಮಲತಾ ಅಂಬರೀಶ್ ಅವರು ಕೂಡ ಸಾಥ್ ಕೊಟ್ಟರು. 2019ರ ಉಪಚುನಾವಣೆಯಲ್ಲಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಆ ಭಾಗದಲ್ಲಿ ಮೋದಿ ಇಲ್ಲಿ ಬಿಜೆಪಿ ವರ್ಕೌಟ್ ಆಗಿತ್ತು. ಅಂದ್ರೆ ಬಿಜೆಪಿ ಒಂದು ಕ್ಷೇತ್ರವನ್ನ ಉಳಿಸಿಕೊಂಡಿತ್ತು ಉಪಚುನಾವಣೆಯಲ್ಲಿ. ಅದರಲ್ಲೂ ನಾರ್ಮಲ್ ಆಗಿ ನಡೆದಂತಹ ಚುನಾವಣೆಯಲ್ಲಿ ಸೋಲನಪ್ಪಿತ್ತು. ಸಾಕಷ್ಟು ಬದಲಾವಣೆಗಳ ನಂತರ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿತ್ತು. ಹಾಗಾಗಿ ಇರುವಂತಹ ಒಂದು ಕ್ಷೇತ್ರವನ್ನಾದ್ರೂ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಖುದ್ದು ಅಖಾಡಕ್ಕೆ ಇವತ್ತು ಯಡಿಯೂರಪ್ಪನವರೇ ಫೀಲ್ಡ್ ಇಳಿದಿದ್ರು. ಕೆಆರ್ ಪೇಟೆ ಅಭ್ಯರ್ಥಿಯ ಪರವಾಗಿ ಇವತ್ತು ಮತ ಶಿಕಾರಿ ನಡೆಸಿದ್ದಾರೆ. ನಾರಾಯಣಗೌಡರು ಬಹಳ ಒಳ್ಳೆ ಕೆಲಸ ಈ ಭಾಗದಲ್ಲಿ ಮಾಡಿದ್ದಾರೆ. ನನ್ನ ಪ್ರಕಾರ 30-35 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅದಕ್ಕಾಗಿ ನಾನು ಇಲ್ಲಿಗೆ ಬರುವಂತ ಅಗತ್ಯನೇ ಇರಲಿಲ್ಲ. ಅವ್ರು ಮಾಡೋ ಒಳ್ಳೆ ಕೆಲಸನೇ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ. ನಾರಾಯಣಗೌಡರು 25-30 ಸಾವಿರ ಅಂತರಿಂದ 100ಕ್ಕೆ 100 ಗೆಲ್ತಾರೆ. ಧನ್ಯವಾದ. ಚೆನ್ನಾಗಿದೆ ರೀ ವಾತಾವರಣ. ನನ್ನ ಪ್ರಕಾರ 125-130 ಸೀಟ್ ಗೆಲ್ತೀವಿ. ನಮ್ಮ ಸರ್ಕಾರ ರಚನೆ ಮಾಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಭರ್ಜರಿಯಾಗಿ ಚುನಾವಣಾ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಅರಸೀಕೆರೆಯಲ್ಲಿ ರೋಡ್ ಶೋ ನಡೆಸಿ ಕಾಂಗ್ರೆಸ್ನ ಅಭ್ಯರ್ಥಿ ಶಿವಲಿಂಗೇಗೌಡರ ವಿರುದ್ಧ ದೊಡ್ಡಗೌಡರು ಗುಡುಗಿದ್ರು. ಆನಂತರ ಆಲೂರು ಸಕಲೇಶ್ಪುರ ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಎಚ್.ಕೆ. ಕುಮಾರಸ್ವಾಮಿಯವರ ಪರ ಪ್ರಚಾರವನ್ನು ಕೂಡ ನಡೆಸಿದ್ರು. ದೇವೇಗೌಡರಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಾಥ್ ಕೊಟ್ಟರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ದಳಪತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ದೊಡ್ಡಗೌಡರು ಕೂಡ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಶಿವಲಿಂಗೇಗೌಡರ ವಿರುದ್ಧ ದೇವೇಗೌಡರು ಗುಡುಗನ್ನ ಸಿಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅರಸೀಕೆರೆ ಭಾಗದಲ್ಲಿ ತಮ್ಮ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಇವತ್ತು ದೇವೇಗೌಡರು ಮತ ಶಿಕಾರಿಗೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅವರ ಪುತ್ರ ಎಚ್.ಡಿ. ರೇವಣ್ಣ ಅವರು ಕೂಡ ದೊಡ್ಡಗೌಡರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬಿಎಸ್ವೈ ಪದತ್ಯಾಗದ ಬಳಿಕವೂ ಕೂಡ ವೀರಶೈವ ಲಿಂಗಾಯತ ಮತಗಳು ವಿಮುಖವಾಗುವಂತಹ ಸಾಧ್ಯತೆ ಇದ್ದು ಅರಸೀಕೆರೆಯ ಜೆಡಿಎಸ್ನ ಅಭ್ಯರ್ಥಿ ಎನ್ಆರ್ ಸಂತೋಷ್ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಪ್ರಚಾರದ ವೇಳೆ ಯಡಿಯೂರಪ್ಪ ಹಾಗೆ ಬಿಜೆಪಿಯ ವಿರುದ್ಧ ಸೊಲ್ಲೆತ್ತದೆ ಮತವನ್ನ ಕೇಳ್ತಾ ಇದ್ದಾರೆ. ಇನ್ನು ಎನ್ಆರ್ ಸಂತೋಷ್ ಅವರ ಜೊತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಅವರು ಕಿರು ಸಂದರ್ಶನವನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಇವತ್ತು ಜೆಡಿಎಸ್ ನಾಯಕರು ಭರ್ಜರಿ ರೋಡ್ ಶೋ ಅನ್ನ ಮಾಡಿದ್ದಾರೆ. ಅದರಂತೆ ಪಕ್ಷ ತೊರೆದಂತ ಶಾಸಕ ಶಿವಲಿಂಗೇಗೌಡರು ವಿರುದ್ಧ ಇವತ್ತು ದೇವೇಗೌಡರ ಕುಟುಂಬ ರಣಕಾಳೆಯನ್ನು ಮೊಳಗಿಸಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಅರಸೀಕೆರೆ ಜೆಡಿಎಸ್ ಅಭ್ಯರ್ಥಿ ಎನ್ಆರ್ ಸಂತೋಷ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಇವತ್ತಿನ ಒಂದು ದೇವೇಗೌಡರ ಪ್ರಚಾರ ತಮ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ದೇವೇಗೌಡರೀಗ 2ನೇ ಬಾರಿ ಅರಸೀಕೆರೆಗೆ ಭೇಟಿ ನೀಡ್ತಾ ಇರುವಂತದ್ದು. ಜೊತೆಗೆ ನಮ್ಮ ಮಾಜಿ ಸಚಿವರಂತ ರೇವಣ್ಣ ಸಾಹೇಬರು 10 ಬಾರಿ ಬಂದೋಗಿದ್ದಾರೆ. ಭವಾನಿ ಮೇಡಮ್ ಅವರು ಕೂಡ ಅರಸೀಕೆರೆ ಬಗ್ಗೆ ವಿಶೇಷವಾದ ಕಾಳಜಿ ತೆಗೆದುಕೊಂಡಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರು ದಿನೇ ದಿನೇ ಅರಸೀಕೆರೆ ಬೆಳವಣಿಗೆಗಳ ಬಗ್ಗೆ ಕಣ್ಣನ್ನ ಇಟ್ಟು ಎಲ್ಲವನ್ನು ಗಮನಿಸಿ ನಮಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ವಾತಾವರಣ ಬಹಳ ಚೆನ್ನಾಗಿದೆ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 3 ಪಟ್ಟು ಜನ ಬಂದು ಕಾರ್ಯಕ್ರಮ ಅಭೂತಪೂರ್ವವಾದ ಯಶಸ್ಸಾಗಿದೆ. ಅರಸೀಕೆರೆ ಭಾಗದಲ್ಲಿ ವಿಶೇಷವಾಗಿ ಗಂಡಸಿ ಭಾಗದಲ್ಲಿ ಹಳ್ಳಿಗಳನ್ನ ದೇವೇಗೌಡರು ಮೋಟರ್ ಸೈಕಲ್ ಅಲ್ಲಿ ಪ್ರವಾಸ ಮಾಡಿ ಹಳ್ಳಿಗಳನ್ನ ಸುತ್ತಿರುವಂತದ್ದಿದೆ. ಕೆಲವರೆಲ್ಲ ಹಿರಿಯರು ಬಂದು ಮಾತನಾಡಿಸ್ತಾ ಇದ್ರು. ಅವತ್ತಿನ ಕಾಲಕ್ಕೆ ನೀವು ಬೈಕಲ್ಲಿ ಬಂದಾಗ ನಾವು ನಿಮ್ ಜೊತೆ ಇದ್ವಿ ಅಂತ ಹೇಳಿದಾಗ ದೇವೇಗೌಡರು ನಕ್ಕು ಮಾತಾಡಿದಾಗ ಬಹುಶಃ ಅವರೆಲ್ಲರಲ್ಲೂ ಇದ್ದಂತ ಉತ್ಸಾಹ ಜೆಡಿಎಸ್ ಪಕ್ಷವನ್ನ ಈ ಬಾರಿ ಒಂದೊಂದು ಗ್ರಾಮದಲ್ಲೂ ಕೂಡ 100ಕ್ಕೆ 100% ಮತವನ್ನ ಬೂತ್ ನಲ್ಲಿ ಕೊಡಿಸ್ತೀವಿ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಿದ್ದು ಯುವಕರು ಉತ್ಸಾಹ ನೋಡಿ ಬಹುಶಃ ಅರಸೀಕೆರೆ ಫಲಿತಾಂಶ ಜೆಡಿಎಸ್ ಪರವಾಗಿ ವಾಲಿದೆ. 25-35 ಸಾವಿರಗಳ ಅಂತರದಲ್ಲಿ ಜೆಡಿಎಸ್ ಪಕ್ಷ ಅರಸೀಕೆರೆನಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥದ್ರ ಸೂಚನೆ ಸಿಕ್ಕಿದೆ. ಸರ್, ಈಗ ಕೊನೆ ಗಳಿಗೆಯಲ್ಲಿ ತಾವು ಪಕ್ಷ ಸೇರಿದ್ರ ಈ ಸಂದರ್ಭದಲ್ಲಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿವಾರು ಚುನಾವಣೆ ನಡೆಯುತ್ತೆ. ಒಂದ್ ಕಡೆಯಾಗಿ ಲಿಂಗಾಯತ, ಒಕ್ಕಲಿಗ, ಕುರುಬ ಈ ಸಮಾಜದ ಮತಗಳು ನಿರ್ಣಾಯಕ. ಇದನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತಮ್ಮ ಸ್ಟ್ರಾಟಜಿ? ಯಾವ ಹಿಂದೆ ಜನತಾದಳ ಚಕ್ರದ ಗುರುತಿತ್ತು ಹಿಂದೆ, ಆ ಸಂದರ್ಭದಲ್ಲಿ ಎಲ್ಲ ಜಾತಿ ಸಮಾಜಗಳು ಒಟ್ಟಾಗಿ ಜನತಾದಳದ ಜೊತೆಲಿ ಇದ್ದದ್ದನ್ನ ಜನ ಇನ್ನೂ ಮರ್ತಿಲ್ಲ. ಮತ್ತೆ ಈ ಬಾರಿನೂ ಸಹ ಅರಸೀಕೆರೆನಲ್ಲಿ ವಿಶೇಷವಾಗಿ ಹಾಸನದಲ್ಲಿ ಮಾಜಿ ಸಚಿವರಂತ ಮಾನ್ಯ ರೇವಣ್ಣ ಸಾಹೇಬರು ಓಡಾಟ ಒಡನಾಟ ಎಲ್ಲ ಹಳ್ಳಿಗಳಿಗೂ ಇದೆ. ಹಂಗಾಗಿ ಇಲ್ಲೇನು ಬಹಳ ನಮಗೆ ತಕ್ಷಣ ಸೇರ್ಕೊಂಡ್ರೆ ತೊಂದರೆ ಅಂತ ಅನ್ನಿಸ್ತಲ್ಲ. ಯಾಕಂದ್ರೆ ಈಗ ಅವರ ಜೊತೆ ನಾವು ಸೇರಿದ್ರಿಂದ ನಮಗೆ ಇನ್ನಷ್ಟು ಬಲ ಸಿಕ್ಕಿ ಅರಸೀಕೆರೆ ಜನತೆ ವಿಶ್ವಾಸ ಇನ್ನೊಂದಷ್ಟು ಜಾಸ್ತಿ ಆಗಿದೆ ನಮ್ಮ ಮೇಲೆ.
ಸರ್, ಈಗ ಯಡಿಯೂರಪ್ಪನವರ ಪದತ್ಯಾಗದ ಬಳಿಕವೂ ಕೂಡ ವೀರಶೈವ ಲಿಂಗಾಯತರು ಬಿಜೆಪಿಯನ್ನೇ ಬೆಂಬಲಿಸ್ತಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ತಾವು ಕೂಡ ವೀರಶೈವ ಸಮುದಾಯಕ್ಕೆ ಸೇರಿದಂತರು. ವೀರಶೈವ ಲಿಂಗಾಯತ ಮತಗಳು ಎಷ್ಟರ ಮಟ್ಟಿಗೆ ತಮ್ಮನ್ನು ಬೆಂಬಲಿಸ್ತವೆ ಅಂತ ಅದ್ರ ಬಗ್ಗೆ ನಾನೇನು ಮಾತನಾಡೋಕೆ ಹೋಗಲ್ಲ, ಅಷ್ಟು ದೊಡ್ಡವ್ ನಾನಲ್ಲ. ಅಲ್ಲ, ಮತಗಳು ಬೆಂಬಲಿಸ್ತವೆ. ಇದ್ರ ಬಗ್ಗೆ ನನ್ನ ಅರಸೀಕೆರೆ ಬಗ್ಗೆ ವಿಶ್ವಾಸ ಇದೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಈ ಬಾರಿ ಗೆಲುವಿನ ದಡ ಖಂಡಿತವಾಗಿ ಮುಟ್ತೇವೆ. ಆ ಜಾತಿ ಈ ಜಾತಿ ಅಂತಲ್ಲ, ಎಲ್ಲ ಸಮಾಜಗಳು ಒಟ್ಟಾಗಿ ಒಂದಾಗಿ, ಮುಸ್ಲಿಂ ಸಮಾಜನೂ ಸೇರಿದಂತೆ ಎಲ್ಲ ವರ್ಗಗಳು ನಮ್ಮ ಜೊತೆ ವಿಶ್ವಾಸದಿಂದ ಇದ್ದೇವೆ. ಅರಸೀಕೆರೆನ ಖಂಡಿತ ಜನತಾದಳ ಜೆಡಿಎಸ್ ಪಕ್ಷ ಗೆಲುವನ್ನು ಸಾಧಿಸಲಿದೆ. ಇದಿಷ್ಟು ಜೆಡಿಎಸ್ ಅಭ್ಯರ್ಥಿ NR ಸಂತೋಷ್ ಅವರ ನೇರ ನುಡಿಗಳು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಅರಸೀಕೆರೆ. ಸ್ವಕ್ಷೇತ್ರ ಶಿಗ್ಗಾವಿ ಕ್ಷೇತ್ರದಲ್ಲಿ ಸಿಎಂ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಕೂಡ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಫೋಟೋ ಮಾತ್ರ ಸಿದ್ದರಾಮಯ್ಯ ಅನ್ನಭಾಗ್ಯ. ಆದ್ರಿಂದ ಬಂಧುಗಳೇ, ಈ ತರ ಯಾಮರ್ಸ್ಕೊಂಡು ಬಂದಿದ್ದಾರೆ. ಎಷ್ಟಿ ಜನಕ್ಕೆ ಮೀಸಲಾತಿ ಕೊಡಂದ್ರೆ ಕೊಡ್ಲಿಲ್ಲ, ನಾವು ಬಂದ ಮೇಲೆ ಕೊಡ್ಬೇಕಾಯ್ತು. ನಾನು ಕೊಡುವಂತಹ ಸಂದರ್ಭದಲ್ಲಿ ಅವರೊಳಗೆ ಜೇನುಗುಡಿಗೆ ಕೈ ಹಾಕ್ಬಿಡಿ, ಜೇನುಗುಡಿಗೆ ಕೈ ಹಾಕ್ಬಿಡಿ. ನಾನು ಹೇಳಿದೆ, ಈ ಜನಾಂಗಕ್ಕೆ ನ್ಯಾಯ ಕೊಡಬೇಕಾಗಿದೆ. ನಾನು ಉತ್ತರ ಕರ್ನಾಟಕದಿಂದ ಬಂದು ನನ್ನ ಕೈ ನೋಡಿ ಬಿಡ್ತೀನಿ ಅಂತ ಹೇಳಿ ಅದನ್ನ ಜೇನುಗುಡಿ ಕೈ ಹಾಕಿ ನಾನು ಕಡಿಮೆ ಕೊಡುವಾಗೆಲ್ಲ ಧ್ವನಿ ಇಲ್ಲದವರಿಗೆ, ದೀನ ದಲಿತರಿಗೆ ಇವತ್ತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ರಿಸರ್ವೇಶನ್ ಹೆಚ್ಚು ಮಾಡಿ ನಾನು ಕೊಟ್ಟಿದ್ದೆ. ಅದೇ ರೀತಿ ದುಡಿಯುವಂತ ರೈತಾಪಿ ವರ್ಗ ಲಿಂಗಾಯತ ಒಕ್ಕಲಿಗೂ ಕೂಡ ಇವತ್ತು ರಿಸರ್ವೇಶನ್ ಅನ್ನು ಹೆಚ್ಚು ಮಾಡಿ ನಾನು ಕೊಟ್ಟಿದ್ದೇನೆ. ಹಲವಾರು ಜಾತಿಗಳು ಬಿಟ್ಟು ಇದನ್ನೆಲ್ಲವನ್ನೂ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಅಲ್ಲಿ ಇವತ್ತು ಸೇರಿಸಿದ್ದೇನೆ. ಸಿಕ್ಕಂತ ಅವಕಾಶದಲ್ಲಿ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ, ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ನಾನು ಹೋದಲ್ಲೆಲ್ಲ ಕೂಡ ಅಭೂತಪೂರ್ವವಾದಂತಹ ಬೆಳವಣಿಗೆ ವ್ಯಕ್ತ ಆಗ್ತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಬಾರಿ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಕಮಲ ಅರಳುತ್ತದೆ ಅಂತ. ಆದ್ರಿಂದ ತಾವು ತಂಡೂರಿನ ಜನ ಈ ಗ್ಯಾರಂಟಿಗಳನ್ನು ನಂಬಕ್ಕೆ ಹೋಗ್ಬಿಟ್ರು. ಮೇ 10ನೇ ತಾರೀಕುವರೆಗೂ ಗ್ಯಾರಂಟಿ 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 ಗ್ಯಾರಂಟಿ. ಮೇ 10ನೇ ತಾರೀಕು ನಂತರ ಗ್ಯಾರಂಟಿ 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 ಗ್ಯಾರಂಟಿ. ಆದ್ರಿಂದ ಇವತ್ತು ತಾವು ಏನು ಈ ಒಕ್ಕಟ್ಟಿಗೆ ಇದನ್ನ 10ನೇ ತಾರೀಕುವರೆಗೂ ಕೈಕೊಂಡು ಹೋಗಿ ಕಳೆದ ಬಾರಿಗಿಂತ ಹೆಚ್ಚು ಮತವನ್ನ ತೊಂದೂರಿನಲ್ಲಿ ಕೊಡಿಸಿ ವಿಜಯಶಾಲೆಯಾಗಿ ಮಾಡಿ ನಿಮ್ಮ ಸೇವೆಯನ್ನ ನನ್ನ ಜೀವನದ ಕೊನೆಯುಸುವವರೆಗೂ ನಾನು ಮಾಡ್ತೇನೆ. ನಿಮ್ಮೆಲ್ಲರ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ಕಮಲ ಅರಳುತ್ತದೆ. ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋದಕ್ಕೆ ನಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬರೋ ಭಾರತ್ ಮತಾಕಿ, ಬರೋ ಭಾರತ್ ಮತಾಕಿ. ವೆಲ್ಕಮ್ ಬ್ಯಾಕ್. ಪ್ರಧಾನಿ ಮೋದಿ ನಿನ್ನೆಯ ಸಮಾವೇಶಗಳಲ್ಲಿ ಜೈ ಭಜರಂಗಿ ಅನ್ನೋ ಘೋಷಣೆ ಕೂಗಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ಷೇಪ ಎತ್ತಿದ್ದಾರೆ. ನ್ಯೂಸ್ 18ನ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬಜರಂಗ್ ಬಲಿಗೂ ಪ್ರೈಮ್ ಮಿನಿಸ್ಟರ್ಗೂ ಏನ್ ಸಂಬಂಧ? ಬಜರಂಗ್ ದಳ ಮೇ ಬಿ ಇದರ ಔಟ್ಫಿಟ್. ನಾನೊಬ್ಬ ಕಾರ್ಯಕರ್ತ ಜೈಕಾರ ಆಗ್ತಂಗೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಜೈಕಾರ ಹಾಕ್ಬೇಕಾಗಿರೋದು ನಾನು ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಈ ದೇಶದಲ್ಲಿ ಬದಲಾವಣೆ ಮಾಡಿದ್ದೀನಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕಿದ್ದೀನಿ, ಅದು ಮಾತಾಡ್ಬೇಕು. ಉದ್ಯೋಗ ಕೊಟ್ಟಿದ್ದೀನಿ ಮಾತಾಡ್ಬೇಕು. ಅದಕ್ಕೆ ಜೈಕಾರ ಹಾಕ್ಸ್ಬೇಕು. ಯುವಕರಿಗೆ ಜೈಕಾರ ಹಾಕ್ಸ್ಬೇಕು. ದೇಶಕ್ಕೆ ಜೈಕಾರ ಹಾಕ್ಬೇಕು. ಭಾರತದ ಸ್ವಾಭಿಮಾನಕ್ಕೆ ಜೈಕಾರ ಹಾಕ್ಬೇಕು. ನಾವ್ ಹಂಗಲ್ಲ. ಅವರು ಭಕ್ತಿ ಮೇಲೆ ಹೋಗ್ತಾ ಇದ್ದಾರೆ. ಭಕ್ತಿ ವಿಚಾರ, ಭಾವನಾತ್ಮಕ ವಿಚಾರ ಮಾತಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ.